ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ಇವಾಗ ಒಂದು ಮಾರುತಿ ಸುಜುಕಿ ಅವ್ರದ್ದು ಒಂದು ಪ್ಯಾಸೆಂಜರ್ ಈಕೋ ಗಾಡಿ, ವೈಟ್ ಬೋರ್ಡ್ ಗಾಡಿ ಸೇಲಿಗೆ ಬಂದಿದೆ. ಇದರ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓನರ್ ಹೇಳಿದ್ದಾರೆ ಅದರ ಡೀಟೇಲ್ಸು, ಹಾಗೂ ಓನರ್ ನಂಬರು ಕೂಡ ಈ ವಿಡಿಯೋದ ಕೊನೆಯಲ್ಲಿರುತ್ತೆ. ಓಕೆನಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಫುಲ್ ಡೀಟೇಲ್ಸ್ ಸಿಗುತ್ತೆ, ಹಾಗೆ ಈ ಗಾಡಿ ಓನರ್ ನಂಬರು ಕೂಡ ಸಿಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ಏನಾದರೂ ಮಾಹಿತಿ ಮಿಸ್ ಆಗ್ಬೋದು. ಸೊ ನೀವು ಮತ್ತೆ ನಮಗೆ ಕಾಮೆಂಟ್ ಮಾಡಬೇಡಿ, ಸರ್ ರೇಟ್ ಎಷ್ಟು, ಓನರ್ ನಂಬರ್ ಎಲ್ಲಿದೆ ಅಂತ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೂ ನೀವಿನ್ನೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ಹಾಕೋ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ, ಇನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಈ ಗಾಡಿನ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಕೂಡ ಯಾವುದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮ್ಗೆ ಏನಾದರೂ ಅನಿಸಿದರೆ ಆದಷ್ಟು ಬೇಗ ಸೇಲ್ ಕೂಡ ಆಗುತ್ತೆ. ಹಾಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನಾದರೂ ಸೇಲ್ ಮಾಡಬೇಕಂತ ನಿಮ್ಗೆ ಏನಾದರೂ ಅನಿಸಿದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ ಮಾತ್ರ ಕಳಿಸಿ, ನಾವು ಪುನಃ ನಿಮಗೆ ಕರೆ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ನಿಮ್ಮ ಗಾಡಿ ಕೂಡ ಸೇಲ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯೋ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ, ಗಾಡಿ ಓನರ್ ನಂಬರ್ ಅಲ್ಲ. ಗಾಡಿ ಓನರ್ ನಂಬರು ವಿಡಿಯೋದ ಕೊನೆಯಲ್ಲಿರುತ್ತೆ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಬೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್, ಓಕೆನಾ? ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ನಂಬರ್ ಆಗಿರೋದ್ರಿಂದ ಇದಕ್ಕೆ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸ್ ಮಾತ್ರ ಕಳಿಸಿ ಅಷ್ಟೇ. ಇನ್ನೇನಾದರೂ ಎಂಕ್ವೈರಿ ಈ ಗಾಡಿ ಬಗ್ಗೆ ಇತ್ತು ಅಂದರೆ ವಿಡಿಯೋದ ಕೊನೆಯಲ್ಲಿ ಓನರ್ ನಂಬರ್ ಇರುತ್ತೆ, ದಯವಿಟ್ಟು ಅವರಿಗೆ ಕರೆ ಮಾಡಿ. ಇದು ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋ ಮಾತ್ರ ಕಳಿಸಿ, ಪುನಃ ನಾವು ನಿಮಗೆ ಕರೆ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ನಿಮ್ಮ ಗಾಡಿನೂ ಕೂಡ ಸೇಲ್ ಆಗುತ್ತಂತ ಹೇಳ್ತೀವಿ, ಓಕೆನಾ? ಇನ್ನು ಈ ಗಾಡಿ ಬಗ್ಗೆ ಈ ಓನರೇ ಸ್ವಲ್ಪ ತಿಳಿಸಿದ್ದಾರೆ, ನೀವೇ ಕೇಳಿಸ್ಕೊಳ್ಳಿ, ಪೂರ್ತಿ ನೋಡಿ. ಹಾಗಾಗಿ ಸ್ಕಿಪ್ ಮಾಡಿದರೆ ಏನಾದರೂ ಮಾಹಿತಿ ಮಿಸ್ ಆಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ, ಓಕೆನಾ? ಸರ್ ನಮಸ್ತೆ ರೀ. ಸರ್ ನಮಸ್ತೆ. ಸರ್ ನಮ್ದು ಈಕೋ ಗಾಡಿ ಒಂದು ಕೊಡೋದಿದೆ, ಅದಕ್ಕಾಗಿ ಫೋನ್ ಮಾಡಿದ್ದೆ ಸರ್. ಹಾಂ, ಈಗ ವಾಟ್ಸಪ್ಪಲ್ಲಿ ಕಳಿಸಿದ್ರಲ್ಲ ಈಕೋ ಗಾಡಿ? ಹಾಂ ಸರ್, ಅದೇ ಗಾಡಿ. ಓಕೆ, ಯಾವ್ದು ಸರ್ ಮಾಡಲ್ ಅದು? 2010 ಸರ್. 2010? ಹಾಂ ಸರ್. ನೀವು ಎಷ್ಟು ಓನರ್ ಸರ್? ನಾವು ಥರ್ಡ್ ಓನರ್ ಸರ್. ಈಗ 3ನೇ ಓನರ್ ರನ್ನಿಂಗ್ ಇದೆಯಾ? ಹಾಂ, 3ನೇ ಓನರ್ ರನ್ನಿಂಗ್ ಸರ್. ಓಕೆ ಸರ್, ಎಷ್ಟು ಓಡಿದೆ ಗಾಡಿ? ಗಾಡಿ 87,000 ಕಿಲೋಮೀಟ್ರ್. ಇದು 1,14,000 ಸರ್. 1,14,000 ಸರ್. 14,000. ಹಾಂ ಸರ್. ಪೆಟ್ರೋಲ್ ಇದು ಒಂದೇನಾ ಅಥವಾ ಎಲ್ ಪಿ ಜಿ ಏನಾದರೂ ಇದೆಯಾ? ಪೆಟ್ರೋಲ್ ಒಂದೇ ಸರ್. ಪೆಟ್ರೋಲ್ ಒಂದೇ? ಹಾಂ ಸರ್. ಎಷ್ಟು ಹೊಡಿದೆ ಸರ್ ಗಾಡಿ? ಎಷ್ಟು ಬರುತ್ತೆ ಮೈಲೇಜ್ ಅದರಲ್ಲಿ? ಅದು 16-15 ಕೊಡ್ಬೋದು ಸರ್. 16-15? ಹಾಂ ಸರ್. ಓಕೆ, ಇದು 5 ಸೀಟ್ರಾ ಅಥವಾ 7 ಸೀಟ್ರಾ 8 ಸೀಟ್ರ್ ಏನಿರುತ್ತಲ್ಲ? 5 ಸೀಟರ್ ಸರ್. 5 ಸೀಟರ್. 5 ಸೀಟ್ರ್ ಅಂದರೆ ಎ ಸಿ ಬರುತ್ತಲ್ಲ ಇದರಲ್ಲಿ? ಹಾಂ, ಎ ಸಿ ಬರುತ್ತೆ ಸರ್. ರನ್ನಿಂಗ್ ಇದೆಯಾ? ಹಾಂ, ರನ್ನಿಂಗ್ ಇದೆ ಸರ್. ಗಾಡಿ ಗುಡ್ ಕಂಡೀಷನ್ ಇದೆ, 4 ಟೈರ್ ಓಕೆ ಇದೆ ಸರ್. ಇನ್ಶೂರೆನ್ಸ್ ಪಾಸಿಂಗ್ ಎಲ್ಲ ಫ್ರೆಶ್ ಇದೆ. ಹಾಂ ಹಾಂ. ಇನ್ಶೂರೆನ್ಸ್ ಇನ್ನೂ 11 ತಿಂಗಳು ಇದೆ ಸರ್. ಓ, 11 ತಿಂಗಳಿದೆ? ಹಾಂ, 11 ತಿಂಗಳು. 4 ಟೈರ್ ಫ್ರೆಶ್ ಇದೆ, 90% ಟೈರ್ ಇದೆ ಸರ್. ಓಕೆ, ಎಫ್ ಸಿ? 2026 ಮಟ್ಟ ಇದೆ ಸರ್. 26 ಮಟ್ಟ ಇದೆಯಾ? ಹಾಂ ಸರ್. ಓಕೆ ಓಕೆ. ಗಾಡಿ ಮೇಲೆ ಏನಾದರೂ ಲೋನ್ ಏನಾದರೂ? ಏನಿಲ್ಲ ಸರ್, ಲೋನ್ ಇದೆ ಇಲ್ಲ ಸರ್. ಫುಲ್ ಕ್ಯಾಶಾ? ಹಾಂ, ಫುಲ್ ಕ್ಯಾಶ್ ಸರ್. ಓಕೆ ಸರ್. ಇದು ಗಾಡಿ ಲೊಕೇಶನ್ ಎಲ್ಲಿ ಸರ್ ಅದು? ಇದು ಬೈಲಹೊಂಗಲ ತಾಲೂಕು ಸರ್. ಯಾವುದು? ಬೈಲಹೊಂಗಲ ತಾಲೂಕು, ಕುರುಗುಂದ ಅಂತೀವಿ ಸರ್. ಬೈಲಹೊಂಗಲ ತಾಲೂಕಾ? ಹಾಂ, ಕುರುಗುಂದ ಸರ್. ಕುರುಗುಂದ ಗ್ರಾಮ? ಹಾಂ ಸರ್. ಓಕೆ. ಡಿಸ್ಟಿಕ್ ಯಾವ್ದು ಬರುತ್ತೆ ಇದು? ಬೆಳಗಾಂ ಸರ್. ಬೆಳಗಾಂ ಡಿಸ್ಟಿಕ್ಕಾ? ಹಾಂ ಸರ್. ಬೆಳಗಾಂ ಡಿಸ್ಟಿಕ್ಕು, ಬೈಲಹೊಂಗಲ ತಾಲೂಕು? ಹಾಂ, ಕುರುಗುಂದ ಸರ್. ಕುರುಗುಂದ ಗ್ರಾಮ? ಹಾಂ, ಕುರುಗುಂದ ಗ್ರಾಮ ಸರ್. ಓಕೆ. ಬೈಲಹೊಂಗಲದ ಎಷ್ಟು ದೂರ ಆಗುತ್ತೆ ಅಲ್ಲಿಂದ ಅಲ್ಲಿಗೆ? 15 ಕಿಲೋಮೀಟರ್ ಇದೆ ಸರ್. 15? ಹಾಂ ಸರ್. ಈ ಗಾಡಿ ಪ್ರೆಸೆಂಟು ಅಲ್ಲೇ ಇರುತ್ತಾ ಅಥವಾ? ಹಾಂ, ಇಲ್ಲೇ ಕುರುಗುಂದಲ್ಲೇ ಇರುತ್ತೆ ಸರ್. ಕುರುಗುಂದಲ್ಲೇ ಇರುತ್ತೆ? ಹಾಂ ಈ ಸರ್. ಕಸ್ಟಮರ್ ಯಾರಾದ್ರೂ ಗಾಡಿ ನೋಡೋಕೆ ಬರ್ಬೇಕಂದ್ರೆ ಅಲ್ಲಿಗೆ ಬರ್ಬೇಕು? ಹಾಂ, ಅಲ್ಲೇ ಇರುತ್ತೆ ಸರ್. ಓಕೆ ಓಕೆ. ಈಗ ಗಾಡಿಗೆ ಏನು ರೇಟ್ ಹೇಳ್ತೀರಾ ಪ್ರೈಸು? 250 ಹೇಳ್ತಾ ಇದ್ದೀವಿ ಸರ್. 2,50,000? ಹಾಂ ಸರ್. ಹಾಂ, ಓಕೆ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದವ್ರಿಗೆ ಏನಾದರೂ ನೆಗೋಷಿಯಬಲ್ ಮಾಡಿಕೊಡ್ತೀವಿ, ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್. ಓಕೆ. ಖಂಡಿತ. ಪ್ರೈಸು 2.5 ಲಕ್ಷ ಹೇಳ್ತಿದ್ದೀರಾ? ಹಾಂ ಸರ್. ಚಾನಲ್ ಕಡೆಯಿಂದ ಬಂದರೆ ಏನಾದರೂ ನೆಗೋಷಿಯಬಲ್ ಆಗುತ್ತೆ? ಒಂದು 10-15 ಸಾವಿರ ರೂಪಾಯಿ ಕಡಿಮೆ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅಪ್ಡೇಟ್ ಮಾಡ್ತೇನೆ. ಹಾಂ ಸರ್. ಇದೇ ನಂಬರಾ? ಹಾಂ, ಇದೇ ನಂಬರ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಈ ಗಾಡಿ ರೇಟು ನೆಗೋಷಿಯಬಲ್ ಆಗುತ್ತೆ. ಅವ್ರು ಹೇಳಿದ ರೇಟ್ ಏನಿರಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿದರೆ ಸ್ವಲ್ಪ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ಹಾಗಾಗಿ ನೀವು ಡೈರೆಕ್ಟಾಗಿ ಗಾಡಿ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ದಲ್ಲೇ ಯಾವುದೇ ಥರದ ವ್ಯವಹಾರವನ್ನು ಮಾಡ್ಕೊಳಕ್ಕೆ ಹೋಗಬೇಡಿ, ಓಕೆನಾ?
ಕೊನೆಯದಾಗಿ ನಿಮ್ಮದು ಇದೇ ಥರ ಯಾವ್ದಾದ್ರು ಗಾಡಿ ಸೇಲ್ಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಫೋಟೋಸ್ ಕಳಿಸೋದನ್ನು ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಮತ್ತು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ಕೊನೆಯದಾಗಿ ಈ ಗಾಡಿ ಓನರ್ ನಂಬರ್ ನಿಮಗೆ ಬೇಕಾಗಿರೋದು ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿದೆಯೋ ಇದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ಓಕೆನಾ? ಡೈರೆಕ್ಟಾಗಿ ಓನರ್ಗೆ ಕರೆ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡೈರೆಕ್ಟಾಗಿ ಅವ್ರನ್ನೇ ಕೇಳ್ಕೊಬೋದು.